ಮುಂದುವರಿದ ಕಥೆ. ಅರ್ಜುನ್ ಅಚಲವಾಗಿದ್ದನು. ಅವನ ಹಿಂದೆ ಇರುವ ನೆರಳು ನಿಧಾನವಾಗಿ ಹೇಳಿತು, ನೀನು ಅವನನ್ನು ನೋಡಿದ್ದೀಯ, ಈಗ ನನ್ನನ್ನು ನೋಡುತ್ತಿದ್ದೀಯ. ಹಠಾತ್ ಎಲ್ಲವೂ ಕತ್ತಲಾಯಿತು. ಮುಂದಿನ ಬೆಳಗ್ಗೆ ಅರ್ಜುನ್ ಎದ್ದು ನೋಡಿದಾಗ ಅವನು ರವಿಯ ಮನೆಯಲ್ಲಿ ಇದ್ದನು. ಗಾಬರಿಯಾಗಿ, ಭಯದಿಂದ ಇದು ಕನಸಾ ಎಂದು ಯೋಚಿಸಿದನು. ಆದರೆ ಗೋಡೆಯ ಮೇಲೆ ಏನೋ ವಿಚಿತ್ರ ಕಂಡಿತು. ನೂರಾರು ಫೋಟೋಗಳು, ಎಲ್ಲವೂ ಗುಪ್ತವಾಗಿ ತೆಗೆದವು. ಜನರು ನಿದ್ರಿಸುತ್ತಿರುವುದು, ನಡೆಯುವುದು, ಮಾತನಾಡುವುದು. ಪ್ರತಿ ಫೋಟೋದಲ್ಲೂ ಅವರ ಹಿಂದೆ ಒಂದು ಕಪ್ಪು ನೆರಳು. ಅರ್ಜುನ್ ಹೃದಯ ಜೋರಾಗಿ ಬಡಿದಿತು. ಅವನು ಒಂದು ಫೋಟೋ ನೋಡಿದನು. ಅದು ರವಿ ಅವನ ಕೋಣೆಯಲ್ಲಿ ನಿಂತಿದ್ದನು. ಅವನ ಹಿಂದೆ ಅದೇ ನೆರಳು. ಫೋಟೋ ಕೆಳಗೆ ಒಂದು ದಿನಾಂಕ. ರವಿ ಕಾಣೆಯಾಗುವ 3 ದಿನಗಳ ಮುಂಚೆ. ಅರ್ಜುನ್ ಹಿಂದಕ್ಕೆ ಸರಿದನು. ಅಂದರೆ ಇದು ರವಿಗಿಂತ ಮೊದಲು ಆರಂಭವಾಗಿದೆ. ಅಷ್ಟರಲ್ಲಿ ಹಿಂದಿನಿಂದ ಧ್ವನಿ ಕೇಳಿತು, ಇಲ್ಲ, ಇದು ಬಹಳ ಹಿಂದೆಯೇ ಆರಂಭವಾಗಿದೆ. ಅರ್ಜುನ್ ನಿಧಾನವಾಗಿ ತಿರುಗಿದನು. ಒಬ್ಬ ವೃದ್ಧನು ನಿಂತಿದ್ದನು. ಅವನ ಕಣ್ಣುಗಳು ಕ್ಲಾಂತ, ಮುಖ ಬಿಳಿಯಾಗಿತ್ತು. ನಾನು ಇದನ್ನು ನಿಲ್ಲಿಸಲು ಪ್ರಯತ್ನಿಸಿದೆ ಎಂದನು. ಆದರೆ ಇದು ನಿಲ್ಲುವುದಿಲ್ಲ. ಇದು ಏನು? ಅರ್ಜುನ್ ಕೇಳಿದನು. ವೃದ್ಧನು ನೆಲದಲ್ಲಿದ್ದ ರವಿಯ ಫೋನ್ ತೋರಿಸಿದನು. ಇದು ಸ್ಕ್ರೀನ್ ಒಳಗೆ ಜೀವಿಸುತ್ತದೆ. ಯಾರಾದರೂ ಕರೆ ಸ್ವೀಕರಿಸಿದರೆ ಇದು ಅವರನ್ನು ನೋಡುತ್ತದೆ. ಸಮಯ ಬಂದಾಗ ಅವರನ್ನು ಬದಲಿಸುತ್ತದೆ. ಅರ್ಜುನ್ ಉಸಿರು ನಿಂತಂತೆ ಆಯಿತು. ಅಂದರೆ ರವಿ. ವೃದ್ಧನು ತಲೆ ತಗ್ಗಿಸಿದನು. ರವಿ ಹೋಗಿದ್ದಾನೆ. ಇದೀಗ ಅದು ಅವನನ್ನು ಬಳಸುತ್ತಿದೆ. ಅಷ್ಟರಲ್ಲಿ ಅರ್ಜುನ್ನ ಫೋನ್ ಮೊಳಗಿತು. ಅನ್ನೋನ್ ನಂಬರ್. ವೃದ್ಧನು ಕೂಗಿದನು, ಕರೆ ಸ್ವೀಕರಿಸಬೇಡ. ಆದರೆ